ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಸೊ ಗೈಸ್, ಇವತ್ತು ಬಂದ್ಬಿಟ್ಟು ವೆರಿ ಸ್ಪೆಷಲ್ ವ್ಲಾಗ್ನ ಫಿಲಮ್ ಮಾಡ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ನನ್ನ ಫಸ್ಟ್ ತಮ್ಮನ ಬರ್ತ್ಡೇ. ಸೊ ಅವ್ನ ಬರ್ತ್ಡೇಗೆ ಸಾಕಷ್ಟು ಜನರು ವಿಶ್ ಮಾಡಿದ್ದೀರಾ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಎಸ್ ಡೇ ಮೋರ್ ಬ್ರೈಟ್ ಆ್ಯಂಡ್ ಮೋರ್ ಕಲರ್ಫುಲ್ ಬೈ ಆಲ್ ಯೋರ್ ವಿಶಸ್. ಸೊ ಇನ್ ಕೇಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲಕನ್ನು ಕ್ಲಿಕ್ ಮಾಡಿ. ಸೊ ದಟ್ ನಾನು ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಸೊ ರೈಟ್ ನಾವು ನಾನು ಮೇಲೆ ಇದ್ದೀನಿ. ಏನಕ್ಕೆ ಅಂತಂದರೆ ಸ್ವಲ್ಪ ಬ್ಯೂಟಿಫುಲ್ ಶಾರ್ಟ್ಸ್ ಹಿಡಿಯೋಣ ಅಂತಂದ್ಬಿಟ್ಟು ನನ್ನ ತಮ್ಮದು ಸ್ವಲ್ಪ ಚೆನ್ನಾಗಿ ಹಿಡಿಯೋಣ ಅಂತಂದ್ಬಿಟ್ಟು ಅವ್ನಿಗೆ ಫೋಟೋಸ್ ವೀಡಿಯೋಸ್ ಅಂದರೆ ಅವ್ನಿಗೆ ಇಷ್ಟನೇ ಆಗೋಲ್ಲ. ಬಟ್ ಆಲ್ಸೋ ಫೋರ್ಸ್ ಮಾಡಿ ಹಿಡಿತಾ ಇದೆ. ಆ್ಯಂಡ್ ಇವಾಗ ತಾನೇ ಅವ್ನು ಕೆಳಗಡೆ ಹೋದ. ಆ್ಯಂಡ್ ಹಂಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡಿ, ಇಲ್ಲಿದೆ ಅವನ ಬೈಕ್, ನ್ಯೂ ಗಿಫ್ಟ್ ನಮ್ಮ ಅಪ್ಪ ಕೊಡಿಸಿದ್ದು. ಸೊ ಅವತ್ತು ತಂದು ಅರೌಂಡ್ 1 ವೀಕ್ ಆಯಿತು. ಬಟ್ 1 ವೀಕಿಂದ ನಾನು ಯಾವ ವ್ಲಾಗಲ್ಲೂ ತೋರಿಸಿಲ್ಲ. ಸುಮ್ಮನೆ ಎಲ್ಲ ಹೈಟ್ ಮಾಡ್ಕೊಂಡಿದ್ದೆ. ಯಾಕಂತಂದರೆ ಈ ವ್ಲಾಗಲ್ಲೇ ತೋರಿಸ್ಬೇಕು ಅಂತ ನಂಗೆ ಆಸೆ ಇತ್ತು. ಅದಕ್ಕೋಸ್ಕರ ಸೊ ತಂದಿದ್ದ ದಿನ ನಾವು ಅದನ್ನು ವೆಲ್ಕಮ್ ಮಾಡ್ಕೊತೀವಲ್ಲ ಮನೆಗೆ, ಆವಾಗ ಪೂಜೆ ಎಲ್ಲ ಮಾಡಿದ್ವಿ. ಸೊ ಆ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಇದೆ. ಸೊ ಅದನ್ನು ಆ್ಯಡ್ ಮಾಡ್ತೀನಿ, ಅದನ್ನು ವಾಚ್ ಮಾಡ್ಕೊಂಡು ಬನ್ನಿ. ಅದು ಆದಮೇಲೆ ಇನ್ನೂ ಸ್ವಲ್ಪ ಮಾತಾಡೋದಿದೆ, ಅದನ್ನು ನಿನ್ನ ಬರ್ಡೇ ಥ್ಯಾಂಕ್ಸ್ ಹೇಳ್ತಾ ಡ್ಯಾಡಿಗೆ. ಹ್ಯಾಪಿನಾ? ಎಷ್ಟು ಸ್ಮಾಲಾ ಬಿಗ್ ಹ್ಯಾಪಿನಾ? ಹೌ ಮಚ್ ಹ್ಯಾಪಿ ಯು ಆರ್? ಲಿಟಲ್ ಆರ್ ಮೋರ್? ಹೌ ಮಚ್? ಶೋ ಮಿ. ವಾವ್, ನಿಂಗೆ ಇಷ್ಟ ಆಯ್ತಾ? ಚೆನ್ನಾಯ್ತಾ? ಬೈಕ್ ಹೆಂಗೈತಾ? ಸೂಪರ್ ಆಗೈತೆ ಅಂದ ಪಪ್ಪಿ. ಸೂಪರ್ ಇಲ್ಲ ಸೂಪರ್ ಅಣ್ಣ. ಸ್ಟಾರ್ಟ್ ಮಾಡ್ಬೇಕು ಹಿಂಗೈತೆ. ಏನು ನೇಮ್ ಇಡೋದು ಬೈಕ್ಗೆ? ಏನು ನೇಮ್ ಇಡೋದು ಬೈಕ್ಗೆ? ಏನಾಗಿದೆ? ವೈಭವ. ನನ್ನ ಗಂಡು ಮಕ್ಕಳಿಗೂ ಫಸ್ಟ್ ಬೈಕು. ನಿನ್ನ ಗಂಡು ಮಕ್ಕಳದು. ಓಹೋ, ಈ ಥರ 1000 ಗಾಡಿ ನಿಲ್ಸ್ಬೇಕು ಮಕ್ಕಳು. 1000 ಅಂತ ನಿಲ್ಸ್ರು. ಹೆಣ್ಮಕ್ಳಿಗಿಂತ ಏನು ಹೇಳಿ ಇನ್ನೊಂದು. ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳಿಗೆ ಗಾಡಿ ಇಷ್ಟ ಅನ್ನಪ್ಪ. ಇಂದ ಕ್ರಿಕೆಟ್. ಇನ್ನೇನಂದೆ? ಅಲ್ಲ, ನಿಮಗೂ ಚಿಕ್ಕ ಮಕ್ಕಳಿದ್ದಾಗ ಎಲ್ಲ ಕೊಡ್ಸಿದ್ವಿ. ನನ್ನ ಅಮ್ಮಗೆ ಫಸ್ಟ್ ಬೈಕು, ಬರ್ತಡೇ ಗಿಫ್ಟು. ಬಾ ಸ್ವಾಮಿ, ನೀನು ಮಾಡೋ ಪೂಜೆ ಮಾಡಿ. ಬಾ ಪೂಜೆ ಸೋಯಾ ನೋಡ್ಕೊಂಬಂದ್ರಲ್ಲ, ನಾವು ನಮ್ಮ ಹೊಸ ಬೈಕ್ನ ಹೆಂಗೆ ವೆಲ್ಕಮ್ ಮಾಡಿದ್ರಿ ಅಂತ. ಅದಕ್ಕಿನ್ನೂ ಏನು ಹೆಸರಿಟ್ಟಿಲ್ಲ. ಇಬ್ಬರು ಅಂತೂ ಫಸ್ಟ್ 2 ಡೇಸ್ ಚೆನ್ನಾಗಿ ಜಗಳ ಮಾಡಿದ್ರು, ನನಗೆ ಅಂತ. ಬಟ್ ಇವಾಗ ಇಬ್ಬರು ಅದನ್ನು ಎಕ್ಕೋದು ಕೂಡ ಇಲ್ಲ, ಹಂಗಾಗಿದೆ. ಸೊ ಜಸ್ಟ್ 2 ಡೇಸ್ ಹವಾ ಅಷ್ಟೇ. ಎಲ್ಲ ಮಕ್ಕಳು ಹಂಗೆ ಅಲ್ವಾ, ನಾನು ಕೂಡ ಹಾಗೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ಏನಾದರೂ ಹೊಸದು ಬಂದಾಗ ಅದ್ರ ಜೊತೆನೇ ಇರ್ತೀನಿ. ಅದಾದಮೇಲೆ 1-2 ದಿವಸ ಆದಮೇಲೆ ಅದು ಬೋರ್ ಆಗಿಬಿಡುತ್ತೆ. ಅದಕ್ಕೆ ಅದನ್ನು ನಾನು ಅಷ್ಟೊಂದೇನು ಹಚ್ಕೊಂಡಿರಲ್ಲ. ಬಟ್ ಓಕೆ ಟೈಪ್ ಇರುತ್ತೆ. ಸೊ ಇವಾಗ ಕೆಳಗಡೆ ಹೋಗೋಣ. ಲೈವ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸಡನ್ನಾಗಿ. ಬಿಕಾಸ್ ಇವತ್ತು ವ್ಲಾಗ್ ಏನು ಹಾಕಬೇಕು ಅಂತ ಅಂದ್ಕೊಂಡು ಇರಲಿಲ್ಲ ನಾನು. ನನಗೆ ಕಂಟಿನ್ಯೂಸ್ 3-4 ಡೇಸಿಂದ ಫುಲ್ ಫೀವರ್. ಸೊ ಅದಕ್ಕೆ ಯಾವಾಗಾದರೂ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಆ ಫೀವರ್ ಕತೆ ಎಲ್ಲ. ಸೊ ಇವಾಗ ಅದಕ್ಕೆ ಲೈವ್ಗೆ ಹೋಗಿಬಿಡೋಣ. ಹೆಂಗೂ ಸೋನು ಬರ್ತ್ಡೇ ಅಲ್ವಾ, ಸ್ಪೆಷಲಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಇನ್ನೂ ಲೈವ್ಗೇನು ಹೋಗಿಲ್ಲ. ಸೊ ಬನ್ನಿ, ಹಂಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಫುಲ್ ವಿಂಡಿ ಸನ್ನಿ ಎಲ್ಲ ಇದೆ. ಸೊ ಅದಕ್ಕೆ ನನ್ನ ಹೇರ್ ಎಲ್ಲ ಫುಲ್ಲು ಹಾಗೆ ಹಾರಾಡ್ತಾ ಇದೆ. ಚೆನ್ನಾಗಿ ಸ್ಟ್ರೈಟ್ ಮಾಡಿದೆ, ನೋಡಿದ್ರೆ ಇವಾಗ ಹಿಂಗೆ ಆಗಿಬಿಟ್ಟಿದೆ. ಬನ್ನಿ ಇವಾಗ ಕೆಳಗಡೆ ಹೋಗುವ. ಆ್ಯಂಡ್ ಲೈವ್ ಹೆಂಗಾಗುತ್ತೆ ಅಂತ ಎಲ್ಲ ಹೇಳ್ತೀನಿ. ಆ್ಯಂಡ್ ಕೇಕ್ ಕಟ್ಟಿಂಗ್ ಕೂಡ ಇದೆ. ಡ್ಯಾಡಿ ಬಂದುಬಿಟ್ಟು ಸಖತ್ತಾಗಿರೋ ಕೇಕ್ ಎಲ್ಲ ಆರ್ಡ್ರ್ ಮಾಡಿದ್ರು ನೆನ್ನೆನೆ. ನಮ್ಗೆ ಯಾರಿಗೂ ಹೇಳ್ದಿರೋ ಹೋಗಿ ಕೇಕ್ ಆರ್ಡ್ರ್ ಮಾಡಿಬಿಟ್ಟು ಬಂದುಬಿಟ್ರು. ಆ್ಯಂಡ್ ಡ್ಯಾಡಿ ಬಂದುಬಿಟ್ಟು ಇವತ್ತು ಮುನೇಶ್ವರ ಮಾಡ್ತಾಯಿದ್ದಾರೆ, ನಮ್ಮ ಡ್ಯಾಡಿ ಫ್ರೆಂಡ್ಸ್ ಅವರೆಲ್ಲರೂ ಸೇರಿಕೊಂಡು. ಸೊ ಅದಕ್ಕೆ ಅಲ್ಲೋಗಿದ್ದಾರೆ. ಆ್ಯಂಡ್ ಇವತ್ತು ಫುಲ್ ಡ್ಯಾಡಿ ಬ್ಯುಸಿ, ಕೈಗೆ ಸಿಗಲ್ಲ. ಕೆಳಗಡೆ ಹೋಗಿಬಿಟ್ಟು ಲೈವ್ನ ಸ್ಟಾರ್ಟ್ ಮಾಡೋಣ. ದಿಸ್ ಇಸ್ ಇರಿಟೇಟಿಂಗ್.
ರವಿಕುಮಾರ್ ಯು ವಾಂಟ ಡೋಂಟ್ ವಾಂಟ್ ಮಮ್ಮಿ ವೆರಿ ಸಿ ನನ್ನ ಅಮ್ಮ ವೈಭವಲ್ಲಿ ಇದ್ರೆ ತೋರಿಸ್ತಾ ಐತೆ ನನ್ನ ಬಂಗಾರಿ ಇಲ್ಲಾಯ್ತಾ ವೇರ್ ಇಸ್ ಮಮ್ಮಿ ನೇಮ್ ಶೋ ಏ ಅಕ್ಕಪ್ಪನ ನೇಮ್ ಆಯ್ತಾ ಅಕ್ಕಪ್ಪನ ನೇಮ್ ನಿನ್ ವಿ ಆಗಿದೆಯಾ ಮಮ್ಮಿ ಎ ಡ್ಯಾಡಿ ಆರ್ ಪಾಪುನು ವಿ ಯಶಿಕಾ ಎಲ್ಲ ಒಳ್ಳೆ ಎಲ್ಲ ಕ್ಯಾನ್ಸಲ್ ರಾಂಗ್. ಎಲ್ಲರೂ ಇದ್ದೀರಿ ಎಕ್ಸೆಪ್ಟ್ ಇಲ್ಲೈತೆ ನೋಡು ಬೈ ಯಶಿಕಾ ಪೂರ್ತಿ ಇಲ್ಲ ಅಕ್ಕಪ್ಪನಿಲ್ಲ ಡೋಂಟ್ ಟಚ್ ಇರು ಪಾಪನ ಕರ್ಕೊಂಬರ್ತೀನಿ ಗೈಸ್ ಇವಾಗ ತಾನೇ ನಮ್ಮದು ಲೈವ್ ಎಲ್ಲ ಅವಾಗೆ ಮುಗೀತು ಆ್ಯಂಡ್ ಇವಾಗ ಕೇಕ್ ಕಟಿಂಗ್ ಕೂಡ ಮುಗೀತು. ಡ್ಯಾಡಿ ಬಂದಿದ್ದು ಸ್ವಲ್ಪ ಲೇಟ್, ಸೊ ಡ್ಯಾಡಿ ಎಲ್ಲ ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಇವಾಗ ಕೇಕ್ ಕಟಿಂಗ್ ಎಲ್ಲ ಮುಗಿಸಿದ್ವಿ.
ಅರೌಂಡ್ 8:39 ಆಗ್ತಿದೆ. ಇವಾಗೆಲ್ಲ ಮುಗೀತು ಆ್ಯಂಡ್ ಇಟ್ಸ್ ಟೈಮ್ ಟು ಕನ್ಕ್ಲೂಡ್ ದಿಸ್ ವ್ಲಾಗ್. ಸೊ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ನನ್ನ ತಂಗಿ ಆ್ಯಂಡ್ ಪಾಪು ಇಬ್ಬರು ಕೂಡ ಫೋನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಅದೇನು ಅಂತಂದರೆ ಯಶಿಕಾ ಬಂದ್ಬಿಟ್ಟು ಫುಲ್ ಮೂವಿ ನೋಡ್ತಾ ಇದ್ದಾಳೆ. ಯರ್ಸ್ ಮೈ ಮಮ್ಮಿ. ಸೊ ಮಮ್ಮಿ ಹೆಂಗಿತ್ತು ನಿನ್ನ ಮಗನ ಬರ್ತ್ಡೇ? ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಜನ ಈ ವರ್ಷ ನಮಗೆ ಫಸ್ಟ್ ಟೈಮ್ ಎಲ್ಲರೂ ವಿಶ್ ಮಾಡಿದ್ದು. ಯಾವಾಗಲೂ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಈ ಥರನೇ ಇರ್ತಾಯಿತ್ತು. ಬಟ್ ಈ ಸಲ ನೀವೆಲ್ಲರೂ ವಿಶ್ ಮಾಡಿದ್ದು, ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ವಿಶ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು 6K ಆಗಿದ್ದಕ್ಕೂ ನಾನು ಥ್ಯಾಂಕ್ಸ್ ಹೇಳಿರಲಿಲ್ಲ. 6K ಆಯಿತು. ಮತ್ತು ಲೈವ್ ಬಂತು, ತುಂಬ ಚೆನ್ನಾಗಿತ್ತು. ಲೈವ್ ಚೆನ್ನಾಗಿತ್ತು. ಬಟ್ ಇನ್ನೂ ಸ್ವಲ್ಪ ಜನಕ್ಕೆ ನಿರಾಸೆ ಆಗಿದ್ರೆ ವೆರಿ ಸಾರಿ. ಯಾಕಂದರೆ ಎಲ್ಲರದ್ದು ಪಿಕ್ ಮಾಡೋಕ್ಕಾಗಲ್ಲ. ಅಲ್ಲಿ ಫುಲ್ಲು ನನ್ನ ಫೋನಲ್ಲಿ ಫುಲ್ ಸ್ವೈಪ್ ಅಪ್ ಆಗ್ತಾಯಿದೆ. ಈ ಕಡೆ ಒಬ್ಬಳು ನೋಡ್ತಾ ಇದ್ದಾಳೆ, ಈ ಕಡೆ ಬಂದ್ಬಿಟ್ಟು ಮಮ್ಮಿ ಓದ್ತಾ ಇದ್ದಾರೆ, ನಾನು ಸೆಂಟ್ರಲ್ಲಿ ಕುತ್ಕೊಂಡು ನಂದ್ರಲ್ಲಿ ಓದ್ತಾ ಇದ್ದೀನಿ. ನೋಡಿದ್ರೆ ಫುಲ್ಲು ಅಂದರೆ ಎಲ್ಲದನ್ನು ಕೂಡ ಶಾರ್ಟ್ ಔಟ್ ಮಾಡೋಕ್ಕಾಗಲ್ವಲ್ಲ. ಸೊ ತುಂಬ ಅಂದರೆ ತುಂಬ ಜನ ಅಂದರೆ ತುಂಬ ಕಮೆಂಟ್ಸ್ ಎಲ್ಲ ಬರ್ತಿತ್ತು. ಆ್ಯಂಡ್ ಅರೌಂಡ್ ಆಲ್ಮೋಸ್ಟ್ 1500 ಪೀಪಲ್ ಜಾಯ್ನ್ ಆಗಿದ್ರು. ಜನ ಜಾಯ್ನ್ ಆಗಿದ್ರಿ. ಅದು ಬೆಳಗ್ಗೆ ವಿತಿನ್ ಶಾರ್ಟ್ ನೋಟಿಸಲ್ಲಿ ಅಷ್ಟೊಂದು ಜನ ಜಾಯ್ನ್ ಆಗಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸಂಡೇ ಬೇರೆ ಫ್ರೀ ಮಾಡಿಕೊಂಡು ನಮಗೋಸ್ಕರ ಲೈವಲ್ಲಿ ಜಾಯ್ನ್ ಆಗಿದ್ದು ಖುಷಿ ಆಯಿತು. ಸೋನುಗೂ ಅಷ್ಟೇ ಖುಷಿ. ಏನೇ ಎಷ್ಟೊಂದು ಜನ 1000 ನನ್ನ ವಿಶ್ ಮಾಡ್ತಿದ್ದಾರೆ. ಅವ್ನು ಬಂದ್ಬಿಟ್ಟು ಟಿ ವಿಯಲ್ಲಿ ಇದು ಬೇರೆ ಅವ್ರದ್ದು ಯೂಟ್ಯೂಬ್ ಚಾನಲ್ಸ್ ಎಲ್ಲ ನೋಡ್ತಾನೆ, ಅದು ಗೇಮಿಂಗ್ ಚಾನಲ್ ಅದೆಲ್ಲ. ಅದ್ರಲ್ಲಿ ಅವ್ರ ಲೈವ್ ಬಂದರೆ ಇವನು ಹೋಗೋದು. ಅವ್ರ ಲೈವ್ ಬಂದಿದ್ದಾರೆ, ಲೈವ್ ಜೆಲ್ಲಿ ಅಂತ ಯಾರನ್ನೋ ಅವ್ರನ್ನ ಲೈವ್ ಬಂದಿದ್ರೆ ಹೋಗ್ತಾನೆ. ಸೊ ಹಾಗೆ ಸೋನು ಇದು ಅಂತಂದರೆ ಅವಾಗ ಖುಷಿ ಆಗ್ಬಿಟ್ಟು ಅವನು ಹೌದಾ ಅಂತಂತಾನೆ. ಸೊ ಅವನಿಗೂ ಕೂಡ ಖುಷಿಯಾಗಿದೆ. ಸೊ ಇವಾಗ ಬಂದ್ಬಿಟ್ಟು ಇಟ್ಸ್ ಟೈಮ್ ಟು ಶೌಟ್ ಔಟ್. ಫಸ್ಟ್ ಬಂದ್ಬಿಟ್ಟು ರಿಕ್ಷಿತಾ, ಸಾನ್ವಿತಾ ಮತ್ತು ಗೀತಾ ಗೌಡ. ಸೊ ಇವರೆಲ್ಲರಿಗೂ ಹಾಯ್. ಆ್ಯಂಡ್ ಸಾನ್ವಿತಾ ಅವ್ರದ್ದು ಬರ್ತ್ಡೇ. ನಮ್ಮ ಮಮ್ಮಿ ಸಾನ್ವಿತಾ ಅಂದ್ಬಿಟ್ರು ಬಿಕಾಸ್ ಅವ್ರದ್ದು ಫಸ್ಟ್ ಕಮೆಂಟ್ ಇವಾಗ ಪಿಕ್ ಮಾಡುವಾಗ ಅವ್ರದ್ದು ಸಿಕ್ತು. ಸೊ ಅದಕ್ಕೆ ಸಾನ್ವಿತಾ ಅವ್ರದ್ದು ಬರ್ತ್ಡೇ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಆ್ಯಂಡ್ ಇವತ್ತು ಕೂಡ ಎಷ್ಟೊಂದು ಜನದ ಬರ್ತ್ಡೇ ಇದೆ. 4 ಲಕ್ಕಿ ನಂಬರ್ ಅನಿಸುತ್ತೆ. ಸೊ ಅದಕ್ಕೆ ಎಷ್ಟೊಂದು ಜನ ಬರ್ತ್ಡೇ. ಆ್ಯಂಡ್ ಪಾರ್ಥಿವ್ದು ಕೂಡ ಬರ್ತ್ಡೇ ಇವತ್ತು. ಪಾರ್ಥಿವ್ದು ಬರ್ತ್ಡೇ. ನೀನು ವಿಶ್ ಮಾಡಿದ್ದೆ ತಾನೇ? ನಾನು ಸ್ಟೇಟಸಲ್ಲಿ ನೋಡಿದೆ, ನಮ್ಮ ಮಮ್ಮಿ ವಿಶ್ ಮಾಡಿಬಿಟ್ಟಿದ್ರು. ಸೊ ಪಾರ್ಥಿವ್ ಹ್ಯಾಪಿ ಬರ್ತ್ಡೇ. ನಮ್ಮ ಅಲ್ಲೇ ಮನೆ ಅಂದರೆ ಅಪಾರ್ಟ್ಮೆಂಟಲ್ಲಿ ನಾನು ಪಾರ್ಥಿವ್ ಅಂದರೆ ಎಷ್ಟು ಚೆನ್ನಾಗಿ ಆಡ್ತಾಯಿದ್ವಿ ನಾವು ಎಲ್ಲರೂ. ಫೇವ್ರೆಟ್ ಸೋನುಗೆ ಅಂದರೆ ಅವನು ಸಖತ್ ಇಷ್ಟ ಅವನಿಗೆ. ಅವನದು ಇವತ್ತು ಬರ್ತ್ಡೇ ಇತ್ತು. ಸೊ ಹ್ಯಾಪಿ ಬರ್ತ್ಡೇ ಪಾರ್ಥಿವ್. ಹ್ಯಾಪಿ ಬರ್ತ್ಡೇ. ಅಂದರೆ ನೋಡಿ ತುಂಬ ದಿನ ಆಯಿತು. ನಮ್ಮ ಮನೆಗೆ ಫಂಕ್ಷನ್ಗೆಲ್ಲ ಬಂದಿದ್ರು. ಸೊ ಜಾಸ್ತಿ ಜಗಳ ಎಲ್ಲ ಆಡಿದ್ದೀನಿ ಅವ್ರ ಜೊತೆ ಕೂಡ. ಬಟ್ ನಾವೊಂಥರ ಗುಡ್ ಫ್ರೆಂಡ್ಸ್. ಸೊ ಓಕೆ, ಈ ವ್ಲಾಗ್ನ ಎಲ್ಲಿಗೆ ಏನು ಮಾಡಿ ವಿಡಿಯೋ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವ್ಲಾಗ್ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಸ್ಟೇ ಟ್ಯೂನ್ಡ್. ಸೊ ಪಾಪು ಬಾಯ್ ಮಾಡ್ತಾನೆ ನೋಡು. ಪಾಪು ಬಾಯ್ ಹೇಳು ಪಾಪು. ಓಕೆ ಬಾಯ್ ಪ್ಲೇನ್ ಕಿಸ್ಕೊಡು, ಕಿಸಿಕೊಡು. ಬಾಯ್ 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 ಬಾಯ್.